ಅಧ್ಯಾಯ 4 ಕಾಂತಗಳ ಅನ್ವೇಷಣೆ. ಬಿಟ್ಟ ಸ್ಥಳ ತುಂಬಿರಿ. ಕಾಂತದ ವಿಜಾತೀಯ ಧ್ರುವಗಳು ಪರಸ್ಪರ ಆಕರ್ಷಿಸುತ್ತವೆ, ಆದರೆ ಸಜಾತೀಯ ಧ್ರುವಗಳು ಪರಸ್ಪರ ವಿಕರ್ಷಿಸುತ್ತವೆ. ಕಾಂತದೆಡೆಗೆ ಆಕರ್ಷಣೆಗೆ ಒಳಗಾಗುವ ವಸ್ತುಗಳನ್ನು ಕಾಂತೀಯ ವಸ್ತುಗಳು ಎನ್ನುವರು. ಕಾಂತೀಯ ದಿಕ್ಸೂಚಿಯ ಸೂಜಿಯು ಯಾವಾಗಲೂ ಉತ್ತರ ದಕ್ಷಿಣ ದಿಕ್ಕಿನಲ್ಲಿ ವಿಶ್ರಾಂತ ಸ್ಥಿತಿಗೆ ಬರುತ್ತದೆ. ಕಾಂತಗಳು ಯಾವಾಗಲೂ ಎರಡು ಧ್ರುವಗಳನ್ನು ಹೊಂದಿರುತ್ತವೆ. ಈ ಕೆಳಗಿನ ಹೇಳಿಕೆಗಳು ಸರಿಯೇ, ಟ್ರೂ, ತಪ್ಪೆ, ಫಾಲ್ಸ್ ತಿಳಿಸಿ. ಕಾಂತವನ್ನು ಹಲವು ತುಂಡುಗಳನ್ನಾಗಿ ಮಾಡಿ ಒಂದು ಧ್ರುವವನ್ನು ಪಡೆಯಬಹುದು. ಫಾಲ್ಸ್, ತಪ್ಪು. ಕಾಂತದ ಸಜಾತೀಯ ಧ್ರುವಗಳು ಪರಸ್ಪರ ಆಕರ್ಷಿಸುತ್ತವೆ. ಫಾಲ್ಸ್, ತಪ್ಪು. ದಂಡಕಾಂತವನ್ನು ಕಬ್ಬಿಣದ ರಜಗಳ ಬಳಿ ಹಿಡಿದಾಗ ಕಬ್ಬಿಣದ ರಜಗಳು ಕಾಂತದ ಮಧ್ಯಭಾಗಕ್ಕೆ ಹೆಚ್ಚು ಅಂಟಿಕೊಳ್ಳುತ್ತವೆ. ಫಾಲ್ಸ್, ತಪ್ಪು. ಸ್ವತಂತ್ರವಾಗಿ ತೂಗುಬಿಟ್ಟ ದಂಡಕಾಂತವು ಯಾವಾಗಲೂ ಉತ್ತರ ದಕ್ಷಿಣ ದಿಕ್ಕಿನಲ್ಲಿ ವಿಶ್ರಾಂತ ಸ್ಥಿತಿಗೆ ಬರುತ್ತದೆ. ಟ್ರೂ, ಸರಿ. ಪಟ್ಟಿ 1ರಲ್ಲಿ ಒಂದು ಕಾಂತ ಧ್ರುವದ ಬಳಿ ಇನ್ನೊಂದು ಕಾಂತ ಧ್ರುವವನ್ನಿಟ್ಟು ವಿವಿಧ ಸನ್ನಿವೇಶಗಳನ್ನು ತೋರಿಸಲಾಗಿದೆ. ಪಟ್ಟಿ 2ರಲ್ಲಿ ಅವುಗಳ ನಡುವಿನ ವಿವಿಧ ಅನುಕ್ರಮೆಯನ್ನು ತೋರಿಸಿದೆ. ಬಿಟ್ಟ ಸ್ಥಳ ತುಂಬಿರಿ. ನಾರ್ತ್ ನಾರ್ತ್ ವಿಕರ್ಷಣೆ, ನಾರ್ತ್ ಸೌತ್ ಆಕರ್ಷಣೆ, ಸೌತ್ ನಾರ್ತ್ ಆಕರ್ಷಣೆ, ನಾರ್ತ್ ಸೌತ್ ಆಕರ್ಷಣೆ. ಅಥರ್ವನು ಒಂದು ದಂಡಕಾಂತವನ್ನು ತೆಗೆದುಕೊಂಡು ಸಿಲ್ವರ್ನ ಯು ಕ್ಲಿಪ್ಗಳ ರಾಶಿಗಳ ಮೇಲೆ ಉರುಳಿಸಿದನು. ನಿಮ್ಮ ಪ್ರಕಾರ ಕೋಷ್ಟಕ 4.3ರಲ್ಲಿನ ಯಾವ ಆಯ್ಕೆಯು ಅವನ ಸರಿಯಾದ ವೀಕ್ಷಣೆಯಾಗಿದೆ? ಕೋಷ್ಟಕ 4.3 ವಿವಿಧ ಸ್ಥಾನಗಳಲ್ಲಿ ದಂಡಕಾಂತದಿಂದ ಆಕರ್ಷಿತವಾದ ಪಿನ್ಗಳ ಸಂಖ್ಯೆ. ಇಲ್ಲಿ ಕ್ರಮ ಸಂಖ್ಯೆ 1 ಸರಿಯಾದ ಉತ್ತರ. ಸ್ಥಾನ ಎ ದಲ್ಲಿದ್ದಾಗ 10, ಸ್ಥಾನ ಬಿ ದಲ್ಲಿದ್ದಾಗ 2, ಸ್ಥಾನ ಸಿ ದಲ್ಲಿದ್ದಾಗ 10. ರೇಷ್ಮಾಳು ಮಾರುಕಟ್ಟೆಯಿಂದ 3 ಒಂದೇ ರೀತಿಯ ಲೋಹದ ತುಂಡುಗಳನ್ನು ತಂದಳು. ಅವುಗಳಲ್ಲಿ 2 ಕಾಂತಗಳು ಮತ್ತು 1 ಕಬ್ಬಿಣದ ತುಂಡು ಇದೆ. ಇವುಗಳಲ್ಲಿ ಯಾವ 2 ತುಂಡುಗಳು ಕಾಂತ ಎಂದು ಅವಳು ಹೇಗೆ ಪತ್ತೆ ಹಚ್ಚಬಹುದು? ಆ 3 ತುಂಡುಗಳಲ್ಲಿ ಯಾವ ಒಂದು ತುಂಡು 2 ತುಂಡುಗಳನ್ನು ಕೇವಲ ಆಕರ್ಷಿಸುತ್ತದೆಯೋ ಮತ್ತು ವಿಕರ್ಷಿಸುವುದಿಲ್ಲವೋ ಅದು ಕಬ್ಬಿಣದ ತುಂಡು. ಯಾವ 2 ತುಂಡುಗಳು ಪರಸ್ಪರ ಆಕರ್ಷಣೆ ಮತ್ತು ವಿಕರ್ಷಣೆಗೊಳಗಾಗುತ್ತವೆಯೋ ಅವು ಅಯಸ್ಕಾಂತಗಳು. ಧ್ರುವಗಳನ್ನು ಗುರುತಿಸದ ಕಾಂತವೊಂದನ್ನು ನಿಮಗೆ ನೀಡಲಾಗಿದೆ. ಇನ್ನೊಂದು ಕಾಂತದ ಸಹಾಯದಿಂದ ನೀವು ಹೇಗೆ ಅದರ ಧ್ರುವಗಳನ್ನು ಗುರುತಿಸುವಿರಿ? ಮೊದಲಿಗೆ ಉತ್ತರ ಧ್ರುವವೆಂದು ಗುರುತು ಹಾಕಿರುವ ಅಯಸ್ಕಾಂತದ ತುದಿ ಹತ್ತಿರ ಗುರುತು ಹಾಕದೇ ಇರುವ ಅಯಸ್ಕಾಂತದ ತುದಿಯನ್ನು ತರಬೇಕು. ಅವೆರಡೂ ಪರಸ್ಪರ ಆಕರ್ಷಿಸಿದರೆ ಆ ತುದಿಗೆ ದಕ್ಷಿಣ ಧ್ರುವವೆಂದು, ಇನ್ನೊಂದು ತುದಿಗೆ ಉತ್ತರ ಧ್ರುವವೆಂದು ಗುರುತು ಹಾಕಬಹುದು. ಅವೆರಡು ವಿಕರ್ಷಿಸಿದರೆ ಆ ತುದಿಗೆ ಉತ್ತರ ಧ್ರುವವೆಂದು, ಇನ್ನೊಂದು ತುದಿಗೆ ದಕ್ಷಿಣ ಧ್ರುವವೆಂದು ಗುರುತು ಹಾಕಬಹುದು. ಧ್ರುವಗಳನ್ನು ಗುರುತಿಸಿರದ ದಂಡಕಾಂತವೊಂದನ್ನು ನಿಮಗೆ ನೀಡಿದೆ. ಅದರ ಉತ್ತರ ಧ್ರುವವನ್ನು ಮತ್ತೊಂದು ಕಾಂತ ಬಳಸದೆ ಹೇಗೆ ಗುರುತಿಸುವಿರಿ? ದಂಡಕಾಂತವನ್ನು ದಾರದ ಸಹಾಯದಿಂದ ಸ್ವತಂತ್ರವಾಗಿ ತೂಗು ಬಿಟ್ಟಾಗ ಅದು ಉತ್ತರ ದಕ್ಷಿಣವಾಗಿ ನಿಲ್ಲುತ್ತದೆ. ಉತ್ತರ ದಿಕ್ಕಿಗೆ ಮುಖ ಮಾಡಿದ ತುದಿಯು ಉತ್ತರ ಧ್ರುವವಾಗಿರುತ್ತದೆ. ದಕ್ಷಿಣ ದಿಕ್ಕಿಗೆ ಮುಖ ಮಾಡಿರುವ ತುದಿಯು ದಕ್ಷಿಣ ಧ್ರುವವಾಗಿರುತ್ತದೆ. ಭೂಮಿಯು ಒಂದು ಕಾಂತವಾದಲ್ಲಿ ಸೂಜಿ ಕಾಂತದ ದಿಕ್ಕುಗಳ ಸಹಾಯದಿಂದ ಭೂಕಾಂತದ ಧ್ರುವಗಳನ್ನು ಹೇಗೆ ಗುರುತಿಸಬಲ್ಲಿರಿ? ಸೂಜಿಕಾಂತದ ಉತ್ತರ ದಿಕ್ಕಿನ ತುದಿಯು ಭೂಮಿಯ ಭೌಗೋಳಿಕ ಉತ್ತರ ಧ್ರುವದ ಕಡೆ ತೋರಿಸುತ್ತದೆ. ಇದು ವಾಸ್ತವವಾಗಿ ಭೂಮಿಯ ಕಾಂತೀಯ ದಕ್ಷಿಣ ಧ್ರುವವಾಗಿದೆ. ಸೂಜಿಕಾಂತದ ದಕ್ಷಿಣ ದಿಕ್ಕಿನ ತುದಿಯು ಭೂಮಿಯ ಭೌಗೋಳಿಕ ದಕ್ಷಿಣ ಧ್ರುವದ ಕಡೆಗೆ ತೋರಿಸುತ್ತದೆ. ಇದು ವಾಸ್ತವವಾಗಿ ಭೂಮಿಯ ಕಾಂತೀಯ ಉತ್ತರ ಧ್ರುವವಾಗಿರುತ್ತದೆ. ಮೆಕ್ಯಾನಿಕ್ ಒಬ್ಬನು ಒಂದು ಉಪಕರಣವನ್ನು ರಿಪೇರಿ ಮಾಡುತ್ತಿರುವ ಸಂದರ್ಭದಲ್ಲಿ ಸ್ಕ್ರೂಗಳು ಕೆಳಗೆ ಬಿದ್ದು ಹೋಗುತ್ತಿರುತ್ತವೆ. ಈ ಸಮಸ್ಯೆಯನ್ನು ಸರಿಪಡಿಸಲು ನೀವು ಈ ಅಧ್ಯಯನದಲ್ಲಿ ಕಲಿತ ಅಂಶಗಳ ಆಧಾರದ ಮೇಲೆ ಸಲಹೆ ನೀಡಿ. ಅಯಸ್ಕಾಂತವನ್ನು ಸ್ಕ್ರೂಗಳು ಬಿದ್ದ ಜಾಗದ ಹತ್ತಿರ ಹಿಡಿದರೆ ಸಾಕು, ಸ್ಕ್ರೂಗಳು ಅಯಸ್ಕಾಂತಕ್ಕೆ ಅಂಟಿಕೊಳ್ಳುತ್ತವೆ. ಆದ್ದರಿಂದ ಮೆಕ್ಯಾನಿಕ್ಗೆ ಸ್ಕ್ರೂಗಳನ್ನು ಹುಡುಕುವುದು ಕಷ್ಟವಾಗುವುದಿಲ್ಲ. ಚಿತ್ರ 4.16ರಲ್ಲಿ ಎಕ್ಸ್ ಮತ್ತು ವೈಗಳೆಂಬ 2 ಉಂಗುರ ಕಾಂತಗಳನ್ನು ಜೋಡಿಸಲಾಗಿದೆ. ಎಷ್ಟೇ ಪ್ರಯತ್ನ ಮಾಡಿದರೂ ಕಾಂತ ಎಕ್ಸ್ ಕಾಂತ ವೈನತ್ತ ಇಳಿಯುವುದಿಲ್ಲ. ಇದಕ್ಕೆ ಸಾಧ್ಯವಿರುವ ಕಾರಣಗಳೇನು? ಕಾಂತ ಎಕ್ಸ್ ಕಾಂತ ವೈ ಅನ್ನು ಸಂಪರ್ಕಿಸುವಂತೆ ಹೇಗೆ ಮಾಡಬಹುದು? ಕಾಂತ ಎಕ್ಸ್ ಮತ್ತು ಕಾಂತ ವೈಗಳೆರಡರ ಎದುರು ಧ್ರುವಗಳು
ಸಜಾತೀಯ ಧ್ರುವಗಳಾಗಿರುವುದರಿಂದ ಅವೆರಡು ವಿಕರ್ಷಣೆಗೊಳಗಾಗಿ ಕಾಂತ X ಮತ್ತು ಕಾಂತ Y ನತ್ತ ಇಳಿಯುವುದಿಲ್ಲ. ನಾವು X ಕಾಂತವನ್ನು ತಿರುಗಿಸಿ ಹಾಕಿದಾಗ ಕಾಂತ X ಮತ್ತು ಕಾಂತ Y ಸಂಪರ್ಕಿಸುವಂತೆ ಮಾಡಬಹುದು. ಚಿತ್ರ 4.17ರಲ್ಲಿ ತೋರಿಸಿರುವ ಆಕೃತಿಯಂತೆ ಕಾಂತಗಳನ್ನು ಜೋಡಿಸಲಾಗಿದೆ. ಅವುಗಳ ತುದಿ 1, 2, 3, 4 ಮತ್ತು 6 ಯಾವ ಧ್ರುವಗಳಿರಬಹುದು? ನಿಮಗೆ ತುದಿ 5ರ ಧ್ರುವವನ್ನು ನೀಡಲಾಗಿದೆ. ಇಲ್ಲಿ 5ರ ಧ್ರುವ ಉತ್ತರ, 6 ದಕ್ಷಿಣ, 3 ಉತ್ತರ, 2 ದಕ್ಷಿಣ, 1 ಉತ್ತರ. ಧನ್ಯವಾದಗಳು. 6ನೇ ತರಗತಿಯ ಕುತೂಹಲ ಪುಸ್ತಕದ ಎಲ್ಲ ಪಾಠಗಳ ಪ್ರಶ್ನೋತ್ತರಗಳಿಗಾಗಿ ತಪ್ಪದೇ ಪ್ಲೇಲಿಸ್ಟ್ ಅನ್ನು ನೋಡಿ. ಡೋಂಟ್ ಫಾರ್ಗೆಟ್ ಟು ಸಬ್ಸ್ಕ್ರೈಬ್.